ನವದೆಹಲಿಯ ರಾಷ್ಟ್ರೀಯ ಪತ್ರಕರ್ತ ಸಂಘ ಹೈದರಾಬಾದಲ್ಲಿ ಜರುಗುವ ಸಭೆಗೆ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಬುಲಾವ್. ಹೌದು ವೀಕ್ಷಕರೇ, ದೇಶದ 20 ರಾಜ್ಯದ ಪತ್ರಕರ್ತ 20 ಪ್ರತಿನಿಧಿಗಳನ್ನು ಹೈದರಾಬಾದ್ನಲ್ಲಿ ಸಭೆಗೆ ಆಹ್ವಾನಿಸಿದೆ. ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಸಂಚಾಲಕ ರಾಜ್ಯಾಧ್ಯಕ್ಷ ಎಂ ಟಿಪು ವರ್ಧನ್ ಅವರ ಅನುಪಸ್ಥಿತಿಯಲ್ಲಿ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಬೆಳಗಾವಿ ಜಿಲ್ಲೆಯ ಗೌರವ ಅಧ್ಯಕ್ಷ ರಾಮಗೌಡ ಪಾಟೀಲ್ ರಾಷ್ಟ್ರೀಯ ಮೀಟಿಂಗ್ನಲ್ಲಿ ಭಾಗಿಯಾಗಿ ಅಂತರ್ಜಾಲ ಆನ್ಲೈನ್ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪತ್ರಕರ್ತ ಸಂಘದ ಸಭೆಗೆ ರಾಜ್ಯಾಧ್ಯಕ್ಷ ಎಂ ಟಿಪು ವರ್ಧನ್ ಅವರನ್ನು ಆಹ್ವಾನಿಸಿದರು. ಸಭೆ ಪತ್ರಕರ್ತ ಸಂಘಕ್ಕೆ ಅತ್ಯಮೂಲ್ಯವಾಗಿದ್ದು, ಪತ್ರಕರ್ತರ ಅವರ ಸಮಸ್ಯೆ ತೊಂದರೆಗಳಿಗೆ ಪರಿಹಾರ ಸಿಗುವ ಇದು ಒಂದು ವೇದಿಕೆಯಾಗಿದೆ. ರಾಷ್ಟ್ರ ನಿರ್ಮಾಣದಲ್ಲಿ ಕೊನೆಗೆ ಪ್ರಮುಖ ಪಾತ್ರ ವಹಿಸಲು ಎಲ್ಲ ಪತ್ರಕರ್ತರ ಈ ಒಂದು ಸಭೆ ಅತ್ಯಮೂಲ್ಯ. ಜನವರಿ ತಿಂಗಳಲ್ಲಿ ವಿಶೇಷವಾಗಿ ರಾಷ್ಟ್ರದ ಆಗು ಹೋಗುಗಳ ಬಗ್ಗೆ ಚರ್ಚೆ, ಪತ್ರಕರ್ತರ ಸಮಸ್ಯೆ, ಸ್ಥಳೀಯ ಮಟ್ಟದಲ್ಲಿ ಆಗುವ ತೊಂದರೆ, ಅದಕ್ಕೆ ಪರಿಹಾರ ಬಗ್ಗೆ ಚರ್ಚಿಸುವ ಬಗ್ಗೆ ರಾಜ್ಯಾಧ್ಯಕ್ಷರಾದ ಎಂ ಟಿಪು ವರ್ಧನ್ ಈ ಒಂದು ಸಭೆಗೆ ಹಾಜರಾಗುವರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. Now we can call for a general body and election. And election officer, as stated by Uppala Garu some time ago, we can make him as election officer, returning officer, and then we can go ahead with the proposal. People will come. We can have both hybrid. Conference can be both hybrid. General body, and we can do. The voting also can be done in the hybrid mode. Okay. And we have got package. We have got good package available in this, so we can make it. And my suggestion is, Uppala Garu can take up the issue, election officer, and through Telangana we can organize in a place the general body. I propose. Meeting was only on people.